ಈಗಿನ ಮಕ್ಕಳ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದಕ್ಕೆ ಉದಾಹರಣೆ ಇದು. ಚೆನ್ನಾಗಿ ಓದ್ಕೋ ಅಂತ ಹೇಳಿದ್ದಕ್ಕೆ ಬಾಲಕನೊಬ್ಬ ಮನೆ ಬಿಟ್ಟು ಹೋಗಿದ್ದಾನೆ. ದಾವಣಗೆರೆ ನಗರದ ಎಸ್ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. 13 ವರ್ಷದ ಸಾತ್ವಿಕ್ ಅನ್ನುವಂಥ ಬಾಲಕ ಚೆನ್ನಾಗಿ ಓದ್ಕೋ ಅಂತ ಹೇಳಿದ್ದಕ್ಕೆ ಮನೆ ಬಿಟ್ಟು ಹೋಗಿದ್ದಾನೆ. ಹನುಮಂತ ಮತ್ತು ಗಂಗಮ್ಮ ಎಂಬವರ ಪುತ್ರ ಈ ಸಾತ್ವಿಕ್ SSNPS ಶಾಲೆಯಲ್ಲಿ 8ನೇ ತರಗತಿ ಓದ್ತಾ ಇದ್ದ. ಕಳೆದೊಂದು ವಾರದಿಂದ ಬಾಲಕ ನಾಪತ್ತೆಯಾಗಿದ್ದಾನೆ. ಈಗ ಈ ವಿಚಾರ ತಡವಾಗಿ ಬೆಳಕಿಗೆ ಬಂದಿದೆ. ಹೆತ್ತವರನ್ನ ಕೇಳಿದರೆ ಚೆನ್ನಾಗಿ ಓದ್ಕೊಳ್ಳಪ್ಪ ಅಂತ ಹೇಳಿದ್ದೇ ತಪ್ಪಾಗಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಚೆನ್ನಾಗಿ ಓದ್ಕೋ ಅಂತ ಹೇಳಿದ್ದಕ್ಕೆ ಮನೆ ಬಿಟ್ಟು ಆತ ಹೋಗಿದ್ದಾನೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ನೋಡ್ತಾ ಇದ್ದೀರಿ, ಇದೇ ಬಾಲಕನ್ ಫೋಟೋ. ಇದು ಸಾತ್ವಿಕ್ ಅಂತ. ಈತನೇ ನಾಪತ್ತೆಯಾಗಿರೋದು. ಕಾರಣ ಏನು ಅಂತಂದರೆ ಮನೆಯಲ್ಲಿ ಹೇಳ್ತಾ ಇದ್ರಂತೆ ಓದು, ಚೆನ್ನಾಗಿ ಓದು ಅಂತ. ಅದನ್ನು ಸಹಿಸ್ಕೊಳ್ಳೋದಕ್ಕಾಗಿಲ್ಲ ಬಾಲಕನಿಗೆ. ಎದ್ಕೊಂಡು ಹೋಗಿದ್ದಾನೆ. 1 ವಾರ ಆಯಿತು ನಾಪತ್ತೆ. ಈಗ ತಂದೆ ತಾಯಿ ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ. ನಾವು ಓದ್ಕೋ ಅಂತ ಹೇಳಿದ್ದು ಒಂದು ತಪ್ಪ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. CCTVಯಲ್ಲಿ ಬಾಲಕ ಹೋಗ್ತಾ ಇರುವಂಥ ದೃಶ್ಯವೂ ಕೂಡ ಸರಿಯಾಗಿದೆ. ಎಲ್ಲಿ ಹೋಗಿದ್ದಾನೆ ಬಾಲಕ ಅಂತ ಈಗ ಹುಡುಕಾಡಲಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.